Hello everybody. In this video I am going to explain the format to compute aggregate turnover. So aggregate turnover na hege compute ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ಫಾರ್ಮ್ಯಾಟ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋನಿದ್ದೀನಿ. ಹಾಗೆ ಈ ಕಾನ್ಸೆಪ್ಟ್ ದ aggregate turnover ಕಾನ್ಸೆಪ್ಟ್ 6th sem BBA ಅವರಿಗೆ ಮಾಡ್ಯೂಲ್ 2 ಟ್ಯಾಕ್ಸೇಬಲ್ ಇವೆಂಟ್ ಅಂಡ್ GST ಅಂಡರಲ್ಲಿ ಇದೆ. ಹಾಗೆ for 6th sem BCom the subject is business taxation 4 ಅದರಲ್ಲಿ unit 2 GST Act 2017 ಅಲ್ಲಿ ಬರುತ್ತೆ. So we shall see the format to compute aggregate turnover ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮ್ಯಾಟ್ ಏನು ಅಂತ ಹೇಳ್ಬಿಟ್ಟು. ಸೊ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮ್ಯಾಟ್ ಸ್ಟೂಡೆಂಟ್ಸ್. ಫಾರ್ಮ್ಯಾಟ್ ಈಸಿ ಆಗಿದೆ. ಇಲ್ಲಿ ಬರುವಂತಹ ಸಪ್ಲೈಸ್ನ ನೀವು ಜ್ಞಾಪಕ ಇಟ್ಕೊಬೇಕು ಅಷ್ಟೇ. ಸೊ ಟ್ರಾನ್ಸಾಕ್ಷನ್ಸ್ ಇರುತ್ತೆ ನಿಮ್ಮ ಪ್ರಾಬ್ಲಮಲ್ಲಿ. ಸೊ ಆ ಟ್ರಾನ್ಸಾಕ್ಷನ್ ಆ ರೀತಿಯ ಸಪ್ಲೈ ಏನಾರು ಇದ್ದರೆ, ಈಗ ಫಾರ್ಮ್ಯಾಟಲ್ಲಿ ಬರುವಂಥ ಸಪ್ಲೈಸ್ ಏನಾರು ಇದ್ದರೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸಿ ದ ಹೆಡ್ಡಿಂಗ್ಸ್ ಆಫ್ ದ ಕಾಲಮ್ಸ್. particulars, the heading of the column is particulars. Next is the amount column, that is just you put rupee symbol, it's enough. So first what you are supposed to consider, see when you are calculating aggregate turnover ನೀವು ಕ್ಯಾಲ್ಕುಲೇಟ್ ಮಾಡುವಾಗ you have to consider only outward supplies ಅಂತ ಹೇಳಿದ್ರೆ, ಒಬ್ಬ ಸಪ್ಲೈಯರ್ಗೆ outward supply ಯಾವುದು ಅಂತ ಹೇಳಿದ್ರೆ ಸೇಲ್ಸ್. ಒಬ್ಬ ಸಪ್ಲೈಯರ್ಗೆ ಇನ್ವರ್ಡ್ ಸಪ್ಲೈ ಅಂದರೆ ಪರ್ಚೇಸ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಅಗ್ರಿಗೇಟ್ ಟರ್ನ್ ಓವರ್ ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ ಔಟ್ವರ್ಡ್ ಸಪ್ಲೈ, ಸೇಲ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಯಾವ ರೀತಿಯ ಸೇಲ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ, ಫಸ್ಟ್ ಒನ್ ಎಕ್ಸೆಂಪ್ಟ್ ಸಪ್ಲೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎಕ್ಸೆಂಪ್ಟ್ ಸಪ್ಲೈಸ್ ಇದ್ದರೆ, ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅಥವಾ ಸರ್ವಿಸಸ್ ಇದೆ, ಅಂಥದ್ದೇನಾದ್ರು ಸೇಲ್ ಮಾಡಿದ್ರೆ, ಎಕ್ಸೆಂಪ್ಟೆಡ್ ಗೂಡ್ಸ್ ಅಥವಾ ಸರ್ವಿಸಸ್ ಯಾವುದು ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಆನ್ ಎ ಟೈಮ್ಲಿ ಬೇಸಿಸ್ ಅಂತ ಹೇಳಿದ್ರೆ, ಟೈಮ್ಲಿ ಬೇಸಿಸ್ ಮೇಲೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಗೂಡ್ಸ್ನ GST ಇಂದ ಎಕ್ಸೆಂಪ್ಟ್, ಸರ್ವಿಸಸ್ನ GST ಇಂದ ಎಕ್ಸೆಂಪ್ಟ್ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ ಪಬ್ಲಿಕ್ಕಿಗೆ ಬಿಡುಗಡೆ ಮಾಡುತ್ತೆ. ಸೊ ಆ ರೀತಿಯ ಗೂಡ್ಸ್ ಅಥವಾ ಸರ್ವಿಸಸ್ನ ಎಕ್ಸೆಂಪ್ಟ್ ಅಂತ ಕರಿತೀವಿ. ಬಟ್ ಎಕ್ಸೆಂಪ್ಟೆಡ್ ಗೂಡ್ಸ್ನ ಪರ್ಚೇಸ್ ಮಾಡೋದು ಅಥವಾ ಸರ್ವಿಸಸ್ನ ಪರ್ಚೇಸ್ ಮಾಡೋದಲ್ಲ. ನೀವು ಅಗ್ರಿಗೇಟ್ ಟರ್ನ್ಓವರ್ ಯಾವುದು ಕನ್ಸಿಡರ್ ಮಾಡಬೇಕಂತ ಹೇಳಿದ್ರೆ, ದ ಸೇಲ್ ಆಫ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎಕ್ಸೆಂಪ್ಟೆಡ್ ಗೂಡ್ಸ್ ಮತ್ತು ಸರ್ವಿಸಸ್ ಸಪ್ಲೈ ಆದರೆ, ಸೇಲ್ ಆದರೆ ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಒನ್ ಇಂಟರ್ಸ್ಟೇಟ್ ಸಪ್ಲೈಸ್ ಮೀನ್ಸ್ ಅಕ್ರಾಸ್ ದ ಸ್ಟೇಟ್ ಎಲ್ಲಾದರೂ ಸಪ್ಲೈ ಆದರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆಲ್ಲ ಸಪ್ಲೈ ಆಗಿದ್ದೆ ಆದರೆ ಅಥವಾ ಸೇಲ್ ಆಗಿದ್ರೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಸೇಲ್ ಆದರೆ ಅದನ್ನ ಕನ್ಸಿಡರ್ ಮಾಡಬೇಕು. ಯೂನಿಯನ್ ಟೆರಿಟರಿಗೆ ಸೇಲ್ ಆದರೆ, ಕರ್ನಾಟಕದಿಂದ ಡಾಮನ್ ಆ್ಯಂಡ್ ಡ್ಯೂಗೆ ಸೇಲ್ ಆದರೆ ಅದು ಯೂನಿಯನ್ ಟೆರಿಟರಿ, ಅದು ಕೂಡ ನಾವು ಇಂಟರ್ ಸ್ಟೇಟ್ ಅಂತ ಕರಿತೀವಿ. ಸೊ ಆ ರೀತಿಯ ಸಪ್ಲೈ ಅಕ್ರಾಸ್ ದ ಸ್ಟೇಟ್, ಅಕ್ರಾಸ್ ದ ಯೂನಿಯನ್ ಟೆರಿಟರಿ ಎಲ್ಲ ಸಪ್ಲೈ ಆದರೆ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಅಗ್ರಿಗೇಟ್ ಟರ್ನ್ಓವರ್. ಇಂಟ್ರಾಸ್ಟೇಟ್ ಸಪ್ಲೈ ಅಂದರೆ ವಿದಿನ್ ದ ಸ್ಟೇಟ್ ಸಪ್ಲೈ ಆದರೆ, ಬಯರ್ ಆ್ಯಂಡ್ ಸೆಲ್ಲರ್ ಇಬ್ಬರು ಕೂಡ ಕರ್ನಾಟಕದವರೇ ಆದರೆ, ಇಫ್ ದ ಬಯರ್ ಈಸ್ ಇನ್ ಕಾರ್ಕಳ ಆ್ಯಂಡ್ ಹೀ ಬೈಸ್ ಗೂಡ್ಸ್ ಫ್ರಮ್ ಮ್ಯಾಂಗ್ಳೂರ್ ಡೀಲರ್, ನಾವು ದ ಮ್ಯಾಂಗ್ಳೂರ್ ಡೀಲರ್ ಇಸ್ ಸೆಲ್ಲರ್. ಈಗ ಮ್ಯಾಂಗ್ಳೂರ್ ಡೀಲರ್ ಸೆಲ್ಲರ್ ಆಗೇನೆ ಬಯರ್ ಕಾರ್ಕಳ ಡೀಲರ್, ಬಯರ್ ಮತ್ತು ಸೆಲ್ಲರ್ ಒಂದೇ ಸ್ಟೇಟ್ ಅವರು, ಕರ್ನಾಟಕ ಸ್ಟೇಟ್ ಅವರು ಅಂತ ಆಗುತ್ತೆ. ಸೊ ಆ ರೀತಿಯ ಸಪ್ಲೈಗೆ ನಾವು ಏನಂತ ಕರಿತೀವಿ ಅಂದರೆ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಹಾಗೆ ವಿದಿನ್ ದ ಯೂನಿಯನ್ ಟೆರಿಟರಿ ಎಲ್ಲಾದರೂ ಸಪ್ಲೈ ಆದರೆ, ಈಗ ಚಂಡೀಗಢ ಅಂತ ತೊಗೊಂಡ್ರೆ ನೀವು, ಅಥವಾ ಲಕ್ಷದ್ವೀಪಲ್ಲಿ ಸೆಲ್ಲರ್ ಆ್ಯಂಡ್ ಬಯರ್ ಇಬ್ಬರು ಕೂಡ ಲಕ್ಷದ್ವೀಪದವರೇ ಅಂತ ಆದರೆ, ಸೊ ಅವಾಗ ಅದನ್ನ ಇಂಟ್ರಾಸ್ಟೇಟ್ ಅಂತ ಕರಿತೀವಿ, ನಾವು ಇಂಟ್ರಾಸ್ಟೇಟ್ ಸಪ್ಲೈಸ್ ಅಂತ ಕರಿತೀವಿ. ನಿಲ್ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ನಿಲ್ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾವ್ದಾರು ಇದ್ರೆ, ನಿಲ್ ರೇಟೆಡ್ ಅಂದರೆ 0% GST ಅಪ್ಲೈ ಆಗುವಂಥ ಗೂಡ್ಸ್ ಏನಿದೆಯಲ್ಲ ಅದನ್ನ ನಿಲ್ ರೇಟೆಡ್ ಅಂತ ಕರಿತೀವಿ. ಯಾವುದು ಅಂತ ಹೇಳಿದ್ರೆ, ನಿಲ್ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾವುದು ಅಂತ ಹೇಳಿದ್ರೆ, ಯಾವ ಗೂಡ್ಸ್ ಮೇಲೆ GST ರೇಟ್ 0% ಚಾರ್ಜ್ ಮಾಡ್ತೀವಲ್ಲ ಅದನ್ನೆಲ್ಲ ನಿಲ್ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕರಿತೀವಿ. ನಿಲ್ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸಪ್ಲೈ ಮಾಡಿದರೆ, ಸೊ ಅದನ್ನ ಅಥವಾ ಸೇಲ್ ಮಾಡಿದ್ರೆ ಅದನ್ನ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅಗ್ರಿಗೇಟ್ ಟರ್ನ್ಓವರಿಗೆ ಕನ್ಸಿಡರ್ ಮಾಡಬೇಕು. ಈಗ ನಿಲ್ ರೇಟೆಡ್ ಗೂಡ್ಸ್ ಅಥವಾ 0% ಯಾವುದೆಲ್ಲ ಗೂಡ್ಸ್ ಮೇಲೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸಾಂಪಲ್ಸ್ ಹೇಳ್ತೀನಿ ಸ್ಟೂಡೆಂಟ್ಸ್. ಬಟ್ ನಿಮ್ಮ ಎಕ್ಸಾಮಲ್ಲಿ ಆ ಗೂಡ್ನ ಹೆಸರು ಕೊಟ್ಟಿರಲ್ಲ, ಅಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ನಿಲ್ ರೇಟೆಡ್ ಅಂತಲೇ ಕೊಟ್ಟಿರ್ತಾರೆ, ಅಥವಾ 0% ಅಪ್ಲಿಕೇಬಲ್ ಗೂಡ್ಸ್ ಅಂತ ಕೊಟ್ಟಿರ್ತಾನೆ. ಈಗ ಲೈಕ್ ಸಾಲ್ಟ್ ಆಗಿರ್ಬೋದು,
ಗ್ರೈನ್ಸ್ ಆಗಿರ್ಬೋದು, ಗ್ರೈನ್ಸ್ ಧಾನ್ಯಗಳು, ಅಥವಾ ಜಾಗರಿ ಅಂತ ಹೇಳಿದ್ರೆ ಬೆಲ್ಲ, ಇದ್ರ ಮೇಲೆಲ್ಲ GST ರೇಟ್ ಎಷ್ಟು ಅಂದರೆ 0%. ಅದನ್ನ ನಿಲ್ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಅದನ್ನ ಸಪ್ಲೈ ಮಾಡಿದ್ರೆ ಜಾಗರಿ ಅಥವಾ ಬೆಲ್ಲನ ಯಾರು ಒಬ್ಬ ಸೇಲ್ ಮಾಡಿದ್ದೆ ಆದರೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸೇಬಲ್ ಸಪ್ಲೈ ಅಂತ ಹೇಳಿದ್ರೆ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ levied or on which GST is levied. Supply of goods and services on which GST is levied, such supply is called as taxable supply. ಅಂದರೆ ಯಾವ ಸೇಲ್ ಮೇಲೆ GST ನ ಚಾರ್ಜ್ ಮಾಡ್ತಾರೆ. ಈಗ GST ಲಿ ಬೇರೆ ಬೇರೆ ರೇಟ್ಸ್ ಇದೆ, 5%, 12%, 18%, 28%, ಹಾಗೆ ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಬೇರೆ ಬೇರೆ GST ರೇಟ್ಸ್ ಇದೆ. ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ GST ಚಾರ್ಜ್ ಮಾಡ್ತಾರೆ ಅದನ್ನ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಕರಿತೀವಿ. ಟ್ಯಾಕ್ಸೇಬಲ್ ಸಪ್ಲೈ ಅಥವಾ ಟ್ಯಾಕ್ಸೇಬಲ್ ಗೂಡ್ಸ್ ಅಥವಾ ಸರ್ವಿಸಸ್ ಇದ್ರೆ ಅದನ್ನ ಕನ್ಸಿಡರ್ ಮಾಡಬೇಕು. ನೋಡಿ, ಇವೆಲ್ಲದೂ ಔಟ್ವರ್ಡ್ ಸಪ್ಲೈ ಆಗಿರಬೇಕು. ಪರ್ಚೇಸ್ ಮಾಡಿದ್ರೆ ನಾವು ಕನ್ಸಿಡರ್ ಮಾಡಬಾರ್ದು, ಸೇಲ್ ಆದರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಸಪ್ಲೈ ಆಫ್ non-GST goods and services. Non-GST goods and services means the goods and services which are kept outside the ambit of GST Act. GST Act ಇಂದ ಹೊರಗಿಟ್ಟಿರುವಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆಯಲ್ಲ ಅದನ್ನ ನಾವು non-GST goods and services ಅಂತ ಕರಿತೀವಿ. ಈಗ ಯಾವ ಗೂಡ್ಸ್ನ GST ಆ್ಯಕ್ಟ್ ಇಂದ ಹೊರಗಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಗೆ ಏವಿಯೇಷನ್ ಫ್ಯೂಯಲ್ ಆಗಿರ್ಬೋದು, ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಆಲ್ಕೋಹಾಲ್ ಲಿಕ್ಕರ್ ಏನಿದೆಯಲ್ಲ ಇದೆಲ್ಲ GST ಆ್ಯಕ್ಟ್ ಇಂದ ಹೊರಗಿಟ್ಟಿದ್ದಾರೆ. ಇವನ್ non-GST ಗೂಡ್ಸ್ ಕೂಡ ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸಸ್ GST ಆ್ಯಕ್ಟ್ ಇಂದ ಇಟ್ಟಿದ್ದಾರೆ ಆ ಗೂಡ್ಸ್ನ ಆ್ಯಂಡ್ ಸರ್ವಿಸಸ್ನ ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಗ್ರಿಗೇಟ್ ಟರ್ನೋವರ್ಗೆ. ಬಟ್ ಯಾವಾಗ ಅಂತ ಹೇಳಿದ್ರೆ ಅದನ್ನ ಸಪ್ಲೈ ಮಾಡಿದ್ರೆ, ಈಗ ಒಬ್ಬ ಪೆಟ್ರೋಲ್ ಬಂಕ್ ಅವನು ಪೆಟ್ರೋಲ್ನ ಸಪ್ಲೈ ಮಾಡ್ತಾ ಇದ್ದಾನೆ, ಅದ್ರ ಮೇಲೆ GST ಚಾರ್ಜ್ ಮಾಡೋದು, ಬಟ್ ಅವ್ನು ಸೇಲ್ ಮಾಡ್ತಾ ಇರೋದು, ನೀವು ಅದನ್ನ ಕನ್ಸಿಡರ್ ಮಾಡಬೇಕು ಅಥವಾ ನೀವು ಅದನ್ನ ಅಗ್ರಿಗೇಟ್ ಟರ್ನೋವರ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನೋಡಿ, ದ ಸೇಲ್ ಇಸ್ ಸೇಮ್ ಸ್ಟೂಡೆಂಟ್ಸ್. ನೋಡಿ, ಸೇಲ್ ಟ್ರಾನ್ಸಾಕ್ಷನ್ನೇ ಬಟ್ ಬೇರೆ ಬೇರೆ ಪ್ಲೇಸಿಗೆ ನಾವು ಸೇಲ್ ಮಾಡಿದಾಗ ನಾವು ಬೇರೆ ಬೇರೆ ಟರ್ಮಿನಾಲಜೀಸ್ನ ಯೂಸ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, when the sale takes place within the state, ಒಂದು ರಾಜ್ಯದೊಳಗೆ ಸೇಲ್ ಆದರೆ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಅಕ್ರಾಸ್ ದ ಸ್ಟೇಟ್ ಸೇಲ್ ಆದರೆ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸೇಲ್ ಆದರೆ ಅದು ಕೂಡ ಸೇಲ್ ಅಥವಾ ಔಟ್ವರ್ಡ್ ಸಪ್ಲೈನೇ. ಅದನ್ನ ನಾವೇನಂತ ಕರಿತೀವಿ ಅಂದರೆ ಇಂಟರ್ ಸ್ಟೇಟ್ ಸಪ್ಲೈ ಅಥವಾ ಇಂಟರ್ ಸ್ಟೇಟ್ ಸೇಲ್ ಅಂತ ಕರಿತೀವಿ. ಫ್ರಮ್ ಒನ್ ನೇಷನ್ ಟು ಅನದರ್ ಇಫ್ ದ ಸೇಲ್ ಟೇಕ್ಸ್ ಪ್ಲೇಸ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆಲ್ಲರೂ ಸೇಲ್ ಆದರೆ, ಈಗ ಇಂಡಿಯಾದವರು ಅಮೆರಿಕಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಗೂಡ್ಸ್ ಅಂತ ತಿಳ್ಕೊಳ್ಳಿ, ಅಥವಾ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಸೇಲೇ, ಬಟ್ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇವನ್ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಿದ್ರು ಅದು ಔಟ್ವರ್ಡ್ ಸಪ್ಲೈ, ಅದನ್ನು ಕೂಡ ನಾವು ಸೇಲ್ ಅಂತ ಟ್ರೀಟ್ ಮಾಡಬೇಕು, ಅಗ್ರಿಗೇಟ್ ಟರ್ನೋವರ್ಗೆ ಕನ್ಸಿಡರ್ ಮಾಡಬೇಕು. ಸಪ್ಲೈ ಟು SEZ, EOU, FTZ, EHTP, STP. ನೋಡಿ, ದಿಸ್ ಯು ಹ್ಯಾವ್ ಟು ಗೋ ಥ್ರೂ. ನೋಡಿ ಇಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಸಮಥಿಂಗ್ ನ್ಯೂ ಸ್ಟೂಡೆಂಟ್ಸ್. SEZ ನೀವು ಕೇಳಿರ್ತೀರಾ. SEZ ಅಂತ ಹೇಳಿದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್. EOU ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್. FTZ ಸ್ಟ್ಯಾಂಡ್ಸ್ ಫಾರ್ ಫ್ರೀ ಟ್ರೇಡ್ ಝೋನ್. EHTP ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್. STP ಸ್ಟ್ಯಾಂಡ್ಸ್ ಫಾರ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್. ನೋಡಿ, ಈ ಒಂದು ಏರಿಯಾಸಿಗೆಲ್ಲ ಸಪ್ಲೈ ಮಾಡಿದ್ದೆ ಆದರೆ SEZ ಆಗಿರ್ಬೋದು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಆಗಿರ್ಬೋದು, ಫ್ರೀ ಟ್ರೇಡ್ ಝೋನಿಗೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆ್ಯಂಡ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕಿಗೆ ಸೇಲ್ ಮಾಡಿದ್ರೆ ಅಥವಾ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕಿಗೆ ಸೇಲ್ ಮಾಡಿದ್ರೆ ಅದನ್ನು ಕೂಡ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದರೆ ಅಗ್ರಿಗೇಟ್ ಟರ್ನೋವರ್ ಅಂತ ಟ್ರೀಟ್ ಮಾಡ್ತೀವಿ. ಈಗ ಜಸ್ಟ್ ಐ ಗಿವ್ ಆನ್ ಎಕ್ಸಾಂಪಲ್. SEZ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡಿ. SEZ ಸ್ಟ್ಯಾಂಡ್ಸ್ ಫಾರ್ ಸ್ಪೆಷಲ್ ಎಕನಾಮಿಕ್ ಝೋನ್. ಈ SEZ ಏನಿದೆ ಅಲ್ಲ ಕೆಲವೊಂದು ಸ್ಟೇಟ್ಸ್ ಅಲ್ಲಿದೆ. ಮಹಾರಾಷ್ಟ್ರದಲ್ಲಿ ಸಂತಾ ಕ್ರೂಸ್ ಅಂತ ಹೇಳ್ಬಿಟ್ಟು ಅಲ್ಲಿ SEZಸ್ನ ನೀವು ನಿಮ್ಗೆ ಸಿಗುತ್ತೆ. SEZ ಏರಿಯಾ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆ. ಹಾಗೆ ಕೇರಳದಲ್ಲಿ ಕೊಚ್ಚಿನಲ್ಲಿದೆ SEZ ಯೂನಿಟ್ಸ್. ಹಾಗೆ ಇನ್ನು ಗುಜರಾತ್ ಕಾಂಡ್ಲಾದಲ್ಲಿದೆ SEZ ಯೂನಿಟ್ಸ್. ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಇನ್ನು ಹಾಸನ್ SEZ ಯೂನಿಟ್ ಇದೆ ಹಾಸನಲ್ಲಿ. ಬಟ್ ಈಗ ಐ ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಹಾಸನ್ SEZ ಯೂನಿಟ್. ಈಗ ಹಾಸನದಲ್ಲಿ ಏನು SEZ ಯೂನಿಟ್ ಇದೆ, SEZ ಯೂನಿಟ್ನ ಗೌರ್ಮೆಂಟ್ ಏನಂತ ಟ್ರೀಟ್ ಮಾಡ್ತಾರೆ ಅಂದರೆ ಇಂಡಿಯನ್ ಟೆರಿಟರಿ ಅಲ್ಲ, ಅದನ್ನ ಫಾರಿನ್ ಟೆರಿಟರಿ ಅಂತ ಟ್ರೀಟ್ ಮಾಡ್ತಾರೆ. ಆರ್ ಗೆಟಿಂಗ್ ದ ಪಾಯಿಂಟ್? SEZ ಈಗ ಹಾಸನದಲ್ಲಿದೆ. SEZ ಹಾಸನಲ್ಲಿದ್ದರೂ ಕೂಡ ಅದನ್ನ ಇಂಡಿಯದ್ದು ಟೆರಿಟರಿ ಅಂತ ಟ್ರೀಟ್ ಮಾಡಲ್ಲ, ಅದನ್ನ ಫಾರಿನ್ ಟೆರಿಟರಿ ಅಂತ ಟ್ರೀಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ
ಈ SEZs ಆಗಿರ್ಬೋದು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಆಗಿರ್ಬೋದು, ಫ್ರೀ ಟ್ರೇಡ್ ಝೋನ್ ಅಥವಾ ಯಾವುದೇ ಏರಿಯಾಸ್ ಇರ್ಬೋದು, ಅದಕ್ಕೆ ಅಪ್ಲೈ ಆಗೋ ಎಕನಾಮಿಕ್ ಲಾಸೇ ಬೇರೆ. ಅಂದರೆ SEZ ಈ ಏರಿಯಾಸ್ ಬಿಟ್ಟು ಬೇರೆ ಪ್ರದೇಶಕ್ಕೆ ಬೇರೆನೇ ಎಕನಾಮಿಕ್ ಲಾಸ್ ಇದೆ. ಅಂದರೆ ಇಂಡಿಯನ್ ಗೌರ್ಮೆಂಟ್ ಏನು ಎಕನಾಮಿಕ್ ಲಾಸ್ ಫ್ರೇಮ್ ಮಾಡಿದೆ ಅದು ಉಳಿದಿರೋ ಏರಿಯಾಸ್ಗೆ ಅಪ್ಲೈ ಆದರೆ, SEZ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಆಗಿರ್ಬೋದು, ಫ್ರೀ ಟ್ರೇಡ್ ಝೋನ್ ಆಗಿರ್ಬೋದು, EHTP, STP ಯಾವುದೇ ಆಗಿರ್ಬೋದು, ಈ ಏರಿಯಾಸಿಗೆ ಅಪ್ಲೈ ಆಗುವಂಥ ಎಕನಾಮಿಕ್ ರೂಲ್ಸೇ ಬೇರೆ. ಈಗ SEZ ಅಂದರೆ ಏನು, ಅಥವಾ SEZ ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರಿನ್ ಇನ್ವೆಸ್ಟರ್ಸ್ ಬಂದ್ಬಿಟ್ಟು SEZ ಯೂನಿಟ್ಸಲ್ಲಿ ಇಂಡಸ್ಟ್ರೀಸ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು. SEZ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ವಿಲ್ ಇನ್ವೆಸ್ಟ್ ಇನ್ SEZs. ಯಾಕೆ ಅವ್ರು ಬೇರೆ ಕಡೆ ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ಈ SEZ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೋದು? ಇನ್ನೂ ಬೇರೆ ಬೇರೆ ಏರಿಯಾಸ್ ಇದೆಯಲ್ಲ, ಈಗ ಅನ್ಡೆವಲಪ್ಡ್ ಏರಿಯಾಸ್ ಇದೆ, ರೂರಲ್ ಏರಿಯಾಸ್ ಇದೆ. ಮ್ಯಾಂಗ್ಳೂರಲ್ಲಿ ಬೇಕಾದ್ರೂ SEZ ಸ್ಟಾರ್ಟ್ ಮಾಡಬಾರ್ದು. ಅಥವಾ SEZ ಅಲ್ಲಿ ಈಗೇನು ಇಂಡಸ್ಟ್ರೀಸ್ ಇದೆಯಲ್ಲ ಅದನ್ನ ಯಾಕೆ ಹಾಸನಲ್ಲೇ ಅವರು ಹಾಸನಲ್ಲಿರುವಂಥ SEZ ಅಲ್ಲೇ ಯಾಕೆ ಇನ್ವೆಸ್ಟ್ ಮಾಡಬೇಕು? ಮ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೋದಲ್ಲ, ಅಥವಾ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ನೀವು ಕ್ವಶನ್ ಮಾಡೋದು ಅಥವಾ ಡೌಟ್ ಅರೈಸ್ ಆದರೆ, ಈ SEZ ಅಲ್ಲಿ ಏನು ಫಾರಿನ್ ಇನ್ವೆಸ್ಟರ್ಸ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ, ಈಗ ಹಾಸನಲ್ಲಿ ಒಂದು 7-8 ಇಂಡಸ್ಟ್ರೀಸ್ ಇದೆ ಈ SEZ ಯೂನಿಟಲ್ಲಿ. ಅವ್ರಿಗೆ ಗೌರ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಕೆಲವೊಂದು ಬೆನಿಫಿಟ್ಸ್ನ ಕೊಟ್ಟಿದೆ. ಏನಂತ ಹೇಳಿದ್ರೆ, ಅವರಿಗೆ ಈ SEZ ಅಲ್ಲಿ ಯಾರು ಯೂನಿಟ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಟ್ಯಾಕ್ಸ್ ಹಾಲಿಡೇಸ್ ಅಂತ ಕೊಡ್ತಾರೆ. ಟ್ಯಾಕ್ಸ್ ಹಾಲಿಡೇಸ್ ಅಂತ ಹೇಳಿದ್ರೆ, ಒಂದು ಸ್ಟಾರ್ಟ್ ಮಾಡಿ ಒಂದು 2ರಿಂದ 3 ವರ್ಷ, ಜಸ್ಟ್ ಹೈಪೋಥೆಟಿಕಲ್ ಎಕ್ಸಾಂಪಲ್, ಒಂದು 2ರಿಂದ 3 ವರ್ಷ ನೀವು ಟ್ಯಾಕ್ಸ್ ಕಟ್ಟಬೇಡಿ ಅಂತ ಹೇಳುತ್ತೆ. ಈಗ ಅದೇ ಎಲ್ಲಾದರೂ SEZ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡಿದ್ರೆ ಅವರು ಯೂಶ್ವಲ್ ಎಲ್ಲ ಕಂಪ್ನೀಸಿಗೆ ಅಥವಾ ಎಲ್ಲ ಇಂಡಸ್ಟ್ರೀಸ್ ಹೇಗೆ ರೂಲ್ಸ್ ಇದೆ ಅದೇ ರೂಲ್ಸ್. ಬಟ್ SEZ ಅಲ್ಲಿ ಯಾರು ಯೂನಿಟ್ಸ್ನ ಸ್ಟಾರ್ಟ್ ಮಾಡ್ತಾರೆ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ, ಅವರಿಗೆ ಟ್ಯಾಕ್ಸ್ ಹಾಲಿಡೇಸ್ನ ಕೊಡ್ಬೋದು. ಅಂದರೆ ನೀವು ಒಂದು 2-3 ವರ್ಷ ಟ್ಯಾಕ್ಸ್ ಕಟ್ಟಬೇಕಂತೇನಿಲ್ಲ. ನೋಡಿ, ಅಲ್ಲಿಗೆ ಯಾರು ಇಂಡಸ್ಟ್ರಿನ SEZ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರೋ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ. ಅವನಿಗೆ ಅದೊಂದು ಬೆನಿಫಿಟ್, ಅವನಿಗೆ ರೆವೆನ್ಯೂ ಉಳಿಯುತ್ತೆ. ಹಾಗೆ ಬೇರೆ ಬೇರೆ ಲಾಸ್, ಅವರಿಗೆ ಬೇರೆ ಬೇರೆ ಎಕನಾಮಿಕ್ ಲಾಸ್, ಹಾಗೆ ಅವರಿಗೆ ಇಂಡಸ್ಟ್ರೀಸ್ನೇನು ಸೆಟಪ್ ಮಾಡ್ತಾರೆ ಅವರು ಬೇರೆ ಕಡೆ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈಗ ಹಾಸನದಲ್ಲಿ ಏನು SEZ, ಈಗ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಹಾಸನದಲ್ಲಿ, SEZ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ, ಅಲ್ಲಿ ಬಟ್ಟೆ ಏನು ರೆಡಿ ಆಗಿರುತ್ತಲ್ಲ, ಬಟ್ಟೆ ರೆಡಿ ಆಗುವಂಥದ್ದು, ಅದರ ಮುಖ್ಯ ಉದ್ದೇಶ SEZ ಅಲ್ಲಿ ಅಥವಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ FTZ ಈ ಎಲ್ಲ ಏರಿಯಾಸಲ್ಲಿ ಏನು ಇಂಡಸ್ಟ್ರೀಸ್ ಇರುತ್ತಲ್ಲ ಅವರ ಕೆಲಸ ಏನಂತ ಹೇಳಿದ್ರೆ, ಇಂಡಿಯನ್ ಮಾರ್ಕೆಟಲ್ಲಿ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಲ್ಲ ಅಥವಾ ಗೂಡ್ಸ್ನ ಸೇಲ್ ಮಾಡಲ್ಲ. ಅವೆಲ್ಲದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಹಾಸನಿನ SEZ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ, ಬಟ್ ಆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗುವಂತಹ ಡ್ರೆಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅದು ಇಂಡಿಯಾದಲ್ಲಿ ಸೇಲ್ ಮಾಡಲ್ಲ, ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಸೇಲ್ ಮಾಡಲ್ಲ. ಯಾಕಂದ್ರೆ ರೂಲ್ ಇರೋದೇ ಅದೇ ರೀತಿ. SEZ, EOU, FTZ, EHTP, STP ಇಲ್ಲಿ ಏನೆಲ್ಲ ಗೂಡ್ಸ್ನ ರೆಡಿ ಆಗುತ್ತೆ, ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇದು ಯಾವುದು ಇಂಡಿಯಾದಲ್ಲಿ ಸೇಲ್ ಆಗಲ್ಲ. ಸೊ ಅದೇನು ಮಾಡ್ತಾರೆ ಅಂದರೆ ಅದರ ಮೇನ್ ಉದ್ದೇಶ ಇರೋದೇ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಸೊ ಇದರಿಂದ ಗೌರ್ಮೆಂಟಿಗೆ ಏನು ಬೆನಿಫಿಟ್ ಅಂತ ನೀವು ನೋಡೋದಾದ್ರೆ, ಸಿ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇಂಡಸ್ಟ್ರಿ ಸೆಟಪ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಈಗ ಎಂಪ್ಲಾಯೀಸ್ ಬೇಕಾಗುತ್ತೆ. ಸೊ ಎಂಪ್ಲಾಯೀಸ್ ಅಂತ ಹೇಳಿದಾಗ ಅಲ್ಲಿರೋ ಜನರಿಗೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದಾಗ ಅವ್ರ ಇನ್ಕಮ್ ಜಾಸ್ತಿ ಆಗುತ್ತೆ. ಹೀಗೆ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಒನ್ಸ್ ಅಗೇನ್ ಹೆಚ್ಚು ಖರ್ಚು ಮಾಡ್ತಾ ಹೋಗುತ್ತೆ, ಗೌರ್ಮೆಂಟಿಗೆ ರೆವಿನ್ಯೂ ಬರ್ತಾ ಹೋಗುತ್ತೆ. ಇದು ಒಂದು ಕಡೆ. ಆದರೆ ಈ SEZ ಯೂನಿಟ್ಸಿಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇಂಡಿಯಾಕ್ಕೆ ಬರುತ್ತೆ. ಅವ್ರು ಇಲ್ಲಿ ಬಂದ್ಬಿಟ್ಟು SEZ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಗೌರ್ಮೆಂಟಿಗೆ ಫಾರಿನ್ನಿಂದ ಹಣ ಹರಿದು ಬರುತ್ತೆ. ಒಂದು ಇನ್ವೆಸ್ಟ್ ಮಾಡಿದವರಿಗೆ, ಇಂಡಸ್ಟ್ರೀಸ್ ಏನು SEZ ಅಥವಾ EOUs ಅಲ್ಲಿ ಏನು ಎಸ್ಟಾಬ್ಲಿಷ್ ಮಾಡಿರ್ತಾರಲ್ಲ ಅವ್ರಿಗೇನು ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು 2-3 ವರ್ಷ ಅವರು ಟ್ಯಾಕ್ಸ್ ಕಟ್ಟಬೇಕಂತೇನಿಲ್ಲ, ಅಲ್ಲಿಗೆ ಅವ್ರಿಗೆ ರೆವಿನ್ಯೂ ಕೂಡ ಉಳಿಯುತ್ತೆ. ನೆಕ್ಸ್ಟ್, ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಂಡಿಯಾದಲ್ಲಿರೋ SEZ, EOUs ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಯಾವುದು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಅಥವಾ ಇಂಡಿಯಾದಲ್ಲಿ ಸೇಲ್ ಮಾಡಲ್ಲ. ಅದನ್ನೇನು ಮಾಡೋದು ಅಂತ ಹೇಳಿದ್ರೆ ಅವರು ಎಕ್ಸ್ಪೋರ್ಟೇ ಮಾಡುವಂಥದ್ದು. ಆರ್ ಗೆಟಿಂಗ್ ಮೈ ಪಾಯಿಂಟ್ ಸ್ಟೂಡೆಂಟ್ಸ್? ಇದು ಯಾವುದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಸಪ್ಲೈ ಟು SEZ, EOU, FTZ, EHTP, STP ಈ ಏರಿಯಾಸಿಗೆ ಏನಾದ್ರು ಸೇಲ್ ಮಾಡಿದ್ದೆ ಆದರೆ, SEZ ಹಾಸನದಲ್ಲೇ ಇರುವಂಥದ್ದು ಸ್ಟೂಡೆಂಟ್ಸ್. ನಿಮ್ಮ ಮುಂಬೈಲಿ ಕೂಡ SEZ ಇದೆ, ಕೊಚ್ಚಿನಲ್ಲಿ ಕೂಡ ಇದೆ. ಬಟ್ ಈ ಏರಿಯಾಸಿಗೆ ಯಾರು ಸೇಲ್ ಮಾಡಿದ್ದೆ ಆದರೆ, ಒಬ್ಬ ಹಾಸನದಲ್ಲಿರೋ ಡೀಲರ್ ಒಬ್ಬ SEZಗೆ ಫುಡ್ ಸಪ್ಲೈ ಮಾಡ್ದ ಅಂತ ತಿಳ್ಕೊಳ್ಳಿ. ಹಾಸನದಲ್ಲೇ SEZ ಇದೆ, ಹಾಸನದಲ್ಲಿರೋ ಡೀಲರ್ ಹಾಸನಿನ SEZಗೆ ಫುಡ್ ಸಪ್ಲೈ ಮಾಡಿದ್ರೆ ಅದನ್ನ ಎಕ್ಸ್ಪೋರ್ಟ್ ಅಂತಾನೆ ಟ್ರೀಟ್ ಮಾಡುವಂಥದ್ದು, ಇಂಟ್ರಾ ಸ್ಟೇಟ್ ಅಂತ ಟ್ರೀಟ್ ಮಾಡಲ್ಲ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸ್ಟೂಡೆಂಟ್ಸ್? ಯಾಕೆ ಅಂತ ಹೇಳಿದ್ರೆ, ಈ SEZ ಆಗಿರ್ಬೋದು, ಈ ಯಾವುದೇ ಏರಿಯಾಸ್ ಇರ್ಬೋದು, ಅವರ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಲಿ ತಯಾರಾಗುವಂಥ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋದಷ್ಟು ಬಿಟ್ಟರೆ ಅವ್ರು ಇಂಡಿಯಾದಲ್ಲಿ ಸೇಲ್ ಮಾಡಲ್ಲ. ಹಾಗಾಗಿ
ಈ ಏರಿಯಾಸಿಗೆ ಏನೇ ಸೇಲ್ ಮಾಡಿದ್ರು SEZ EOU FTG ಇದನ್ನ ನಾವು ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಒಬ್ಬ ಇಂಡಿಯನ್ ಡೀಲರ್ SEZಗೆ ಹಾಸನಿನ ಒಬ್ಬ ಡೀಲರ್ ಅವನೆಲ್ಲರೂ ಹಾಸನದಲ್ಲಿರುವ SEZ ಯೂನಿಟಿಗೆ ಏನಾದ್ರು ಸೇಲ್ ಮಾಡಿದ್ರೆ ಅದು ಇಂಟ್ರಾಸ್ಟೇಟ್ ಅಂತ ಟ್ರೀಟ್ ಮಾಡಲ್ಲ, ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡ್ತೀವಿ. ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಗೂಡ್ಸ್ ಸೆಂಟ್ ಟು ಜಾಬ್ ವರ್ಕರ್ and outward supply made directly from the job workers premises. ನೋಡಿ, goods sent to job worker. ಈಗ ಒಬ್ಬ ಡೀಲರ್ಗೆ ಶೂದು ಆರ್ಡರ್ ಬರುತ್ತೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ರಿಜಿಸ್ಟರ್ಡ್ ಡೀಲರ್ ಆದವನು ಶೂದು ಮೇಲ್ಗಡೆ ಪಾರ್ಟ್ ಮಾತ್ರ ಅವ್ನು ರೆಡಿ ಮಾಡ್ತಾನೆ. ಇನ್ನು ಕೆಳಗಿನ ಸೋಲ್ ರೆಡಿ ಮಾಡಲಿಕ್ಕೆ ಇನ್ನೊಬ್ಬನಿಗೆ ಕಳಿಸ್ತಾನೆ, ಸೋಲ್ ರೆಡಿ ಮಾಡೋನು. ಈಗ ಅವನು ಯಾರು ಸೋಲ್ ರೆಡಿ ಮಾಡ್ತಾನಲ್ಲ ಅವನು ಜಾಬ್ ವರ್ಕರ್ ಆಗ್ತಾನೆ. ಗೂಡ್ಸ್ ಸೆಂಟ್ ಟು ಜಾಬ್ ವರ್ಕರ್. ಈಗ ಶೂ ಮ್ಯಾನುಫ್ಯಾಕ್ಚರರ್ ಆದವನು ಸೋಲ್ನ ರೆಡಿ ಮಾಡೋಕ್ಕೆ ಹಿ ವಿಲ್ ಸೆಂಡ್ ಇಟ್ ಟು ಜಾಬ್ ವರ್ಕರ್ಗೆ ಕಳಿಸ್ತಾನೆ. ಜಾಬ್ ವರ್ಕರ್ ಆ ಶೂಗೆ ಸೋಲ್ ಎಲ್ಲ ಹಾಕಿ ರೆಡಿ ಇಡ್ತಾನೆ. ನೆಕ್ಸ್ಟ್ ಜಾಬ್ ವರ್ಕರ್ ಪ್ರಿಮೈಸಸ್ ಇಂದ ಡೈರೆಕ್ಟ್ ಆಗಿ ಎಲ್ಲಾದ್ರೂ ಸೇಲ್ ಆದ್ರೆ ಸೊ ಅದನ್ನ ನಾವೇನಂತ ಟ್ರೀಟ್ ಮಾಡ್ಬೇಕಂದ್ರೆ ಔಟ್ವರ್ಡ್ ಸಪ್ಲೈ ಅಂತಾನೆ ಟ್ರೀಟ್ ಮಾಡಬೇಕು. ಜಾಬ್ ವರ್ಕರ್ಗೆ ಕಳಿಸಿರುವಂತಹ ಗೂಡ್ಸ್ ಅದು ಅನ್ಫಿನಿಶ್ಡ್ ಆಗಿರುತ್ತೆ, ಜಾಬ್ ವರ್ಕರ್ ಅದನ್ನ ರೆಡಿ ಮಾಡ್ತಾನೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್. ಅಥವಾ 1000 ಶರ್ಟ್ಸಿಗೆ ಆರ್ಡರ್ ಬಂತು, ಸಿಯರಾಮ್ ಕಂಪ್ನೀಸಿಗೆ ಆರ್ಡರ್ ಬಂತು ಅಂತ ತಿಳ್ಕೊಳ್ಳಿ. ಸಿಯರಾಮ್ ಕಂಪ್ನೀಸ್ ಏನು ಮಾಡ್ತು ಅಂತ ಹೇಳಿದ್ರೆ ಶರ್ಟ್ ಎಲ್ಲ ಸ್ಟಿಚ್ ಮಾಡಿ ಆಯಿತು, ಅದಕ್ಕೆ ಬಟನ್ಸ್ ಹಾಕಬೇಕು. ಬಟನ್ಸ್ ಹಾಕಕ್ಕೆ ಇನ್ಯಾರೋ ಒಬ್ನಿಗೆ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. 1000 ಶರ್ಟ್ಸ್ನು ಇನ್ಯಾರೋ ಒಬ್ನಿಗೆ ಆ ಬಟನ್ಸ್ ಹಾಕಕ್ಕೆ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. ಯಾರೋ ಬಟನ್ ಹಾಕ್ತಾನಲ್ಲ ಅವನು ಜಾಬ್ ವರ್ಕರ್, ಅವನಲ್ಲೆಲ್ಲ ಬಟನ್ ಹಾಕಿ ರೆಡಿ ಇಟ್ಟಿರ್ತಾನೆ. ಆ ಜಾಬ್ ವರ್ಕರ್ ಪ್ಲೇಸಿಂದನೇ ಡೈರೆಕ್ಟ್ ಸಪ್ಲೈ ಆದರೆ ಅದು ಸಿಯರಾಮ್ ಕಂಪ್ನಿಗೆ ವಾಪಸ್ ಬರಲ್ಲ. ಜಾಬ್ ವರ್ಕರ್ ಪ್ಲೇಸಿಂದ ಡೈರೆಕ್ಟ್ ಸಪ್ಲೈ ಆದರೆ ಇಟ್ ಈಸ್ ಕಾಲ್ಡ್ ಆಸ್ ಔಟ್ವರ್ಡ್ ಸಪ್ಲೈ. ಅದನ್ನು ಕೂಡ ಅಗ್ರಿಗೇಟ್ ಟರ್ನ್ಓವರ್ಗೆ ಕನ್ಸಿಡರ್ ಮಾಡಬೇಕು. ಸಪ್ಲೈ ಬಿಟ್ವೀನ್ ಬ್ರಾಂಚಸ್ ವಿದಿನ್ ದ ಸ್ಟೇಟ್ ಬ್ರಾಂಚ್ ಟ್ರಾನ್ಸ್ಫರ್ ಆದರೆ ಮಂಡ್ಯ ಬ್ರಾಂಚಿಂದ ಮೈಸೂರು ಬ್ರಾಂಚಿಗೆಲ್ಲ ಸಪ್ಲೈ ಆಯಿತು ಅಂತ ಹೇಳಿದ್ರೆ ಇವನ್ ದ್ಯಾಟ್ ಶುಡ್ ಬಿ ಇನ್ಕ್ಲೂಡೆಡ್. ಹಾಸನಿಂದ ಮಂಗಳೂರಿಗೆ ಬಂದರೆ, ಮಂಗಳೂರು ಬ್ರಾಂಚಿಂದ ಕಾರ್ಕಳ ಬ್ರಾಂಚಿಗೆ ಬಂದರೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಈ 10 ಸಪ್ಲೈಸ್ನ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಈ 10 ಸಪ್ಲೈಸ್ ಏನಿದೆಯಲ್ಲ ಇವೆಲ್ಲದು ಸೇಲೆ, ಔಟ್ವರ್ಡ್ ಸಪ್ಲೈಯೇ ಆಗಿದೆ ಅಥವಾ ಸೇಲ್ನೇ ನಾವು ಕನ್ಸಿಡರ್. ಎಕ್ಸಾಮ್ ಸೇಲ್ ಆಗಿರ್ಬೋದು, ನಿಲ್ ರೇಟೆಡ್ ಗೂಡ್ಸ್ ಸೇಲ್ ಆಗಿರ್ಬೋದು, ಇಂಟ್ರಾಸ್ಟೇಟ್ ಸೇಲ್ ಆಗಿರ್ಬೋದು, ಇವೆಲ್ಲದೂ ಕೂಡ ಸೇಲ್. ಅದನ್ನಷ್ಟು ನಾವು ಕನ್ಸಿಡರ್ ಮಾಡಬೇಕು. ಅದನ್ನ ನಾವು ಲಾಸ್ಟಿಗೆ ಫೈಂಡ್ ಔಟ್ ದ ಟೋಟಲ್, ದಟ್ ವಿಲ್ ಬಿ ದ ಅಗ್ರಿಗೇಟ್ ಟರ್ನ್ ಓವರ್. ಸೊ ಹಾಗಾಗಿ ಅಗ್ರಿಗೇಟ್ ಟರ್ನ್ ಓವರ್ಗೆ ವಿ ಕನ್ಸಿಡರ್ ಓನ್ಲಿ ದ ಔಟ್ವರ್ಡ್ ಸಪ್ಲೈಸ್, ದಟ್ ಈಸ್ ಓನ್ಲಿ ಸೇಲ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್, ನಾಟ್ ದ ಪರ್ಚೇಸ್ನ ನಾವು ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಸೀದಾ ವರ್ಕಿಂಗ್ ನೋಟ್ ಸ್ಟೂಡೆಂಟ್ಸ್, ಫಾಲೋಯಿಂಗ್ ಶುಡ್ ಬಿ ಎಕ್ಸ್ಕ್ಲೂಡೆಡ್. ನೋಡಿ, ಈ ರೀತಿ ಅಂದರೆ ಕೆಳಗೆ ಹೇಳಿರುವಂಥದ್ದು ಏನಾದ್ರು ನಿಮ್ಮ ಪ್ರಾಬ್ಲಮಲ್ಲಿ ಇಲಿಸ್ಟ್ರೇಷನಲ್ಲಿ ಬಂದಿದ್ದೆ ಆದರೆ ಅದನ್ನ ನಾವು ಎಕ್ಸ್ಕ್ಲೂಡ್ ಮಾಡಬೇಕು, ಅದನ್ನ ನಾವು ಕನ್ಸಿಡರ್ ಮಾಡಬಾರ್ದು. ಯಾವುದು ಅಂತ ಹೇಳಿದ್ರೆ ಇನ್ವರ್ಡ್ ಸಪ್ಲೈಸ್ ಅಂತ ಹೇಳಿದ್ರೆ, ಸಿ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೂಡೆಂಟ್ಸ್, ಇನ್ವರ್ಡ್ ಸಪ್ಲೈಸ್ ಅಂತ ಹೇಳಿದ್ರೆ ಪರ್ಚೇಸಸ್ನ ನಾವು ಕನ್ಸಿಡರ್ ಮಾಡಬಾರ್ದು. ಅಗ್ರಿಗೇಟ್ ಟರ್ನ್ಓವರ್ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಪರ್ಚೇಸ್ ಏನು ಮಾಡಿರ್ತಾನೆ ಸಪ್ಲೈಯರ್ ಆದವನು, ಪರ್ಚೇಸ್ ಏನು ಮಾಡಿರ್ತಾನೆ ಅಥವಾ ಇನ್ವರ್ಡ್ ಸಪ್ಲೈಸ್ ಏನಿರುತ್ತೆ ದಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಹಾಗೆ ಅದ್ರ ಜೊತೆಗೆ CGST, SGST, UTGST, IGST ನಿಮ್ಮ ಪ್ರಾಬ್ಲಮಲ್ಲಿ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, SGST ಕೊಟ್ಟಿದೆ ಆದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, UTGST ಯೂನಿಯನ್ ಟೆರಿಟರಿ, IGST ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದೆ ಆದರೆ ಅದನ್ನ ನಾವು ಅಗ್ರಿಗೇಟ್ ಟರ್ನ್ಓವರಲ್ಲಿ ನಾವು ಕನ್ಸಿಡರ್ ಮಾಡಬಾರ್ದು. ಈ 10 ಸೇಲ್ಗಳನ್ನ ಮಾತ್ರ, ದೀಸ್ 10 ಸಪ್ಲೈ ಟ್ರಾನ್ಸಾಕ್ಷನ್ ಶುಡ್ ಬಿ ಕನ್ಸಿಡರ್. ಈ 10 ಸಪ್ಲೈ ಟ್ರಾನ್ಸಾಕ್ಷನ್ಸ್ ಅಥವಾ ಸೇಲ್ ಟ್ರಾನ್ಸಾಕ್ಷನ್ ಮಾತ್ರ ಕನ್ಸಿಡರ್ ಮಾಡಬೇಕು. ಅದು ಬಿಟ್ಟು ಕೆಳಗೆ ಹೇಳಿರುವಂಥದ್ದು ನಾವು ಕನ್ಸಿಡರ್ ಮಾಡಬಾರ್ದು. ಯಾವುದಂದ್ರೆ ಪರ್ಚೇಸಸ್ ಕನ್ಸಿಡರ್ ಮಾಡಬಾರ್ದು, ಇನ್ವರ್ಡ್ ಸಪ್ಲೈ ಅಂತ ಕರಿತೀವಿ. CGST, SGST, UTGST, IGST ಕನ್ಸಿಡರ್ ಮಾಡಬಾರ್ದು. ಕಾಂಪನ್ಸೇಷನ್ ಸೆಸ್ ಎಲ್ಲರೂ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟರೆ ಎಕ್ಸ್ಕ್ಲೂಡೆಡ್. ವ್ಯಾಲ್ಯೂ ಆಫ್ ಇನ್ವರ್ಡ್ ಸಪ್ಲೈ ಆನ್ ವಿಚ್ ಟ್ಯಾಕ್ಸ್ ಈಸ್ ಪೇಯಬಲ್ ಬೈ ಎ ಪರ್ಸನ್ ಆನ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ನೋಡಿ, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಯೂಶುವಲಿ ಏನಾಗುತ್ತೆ, ಸಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಈಗ ನೀವು ಬೈಯರ್ ಅಂತ ತಿಳ್ಕೊಳ್ಳಿ, ಯು ಬೀಯಿಂಗ್ ಸ್ಟೂಡೆಂಟ್ಸ್ ನೀವು ಬೈಯರ್ ಅಂತ ತಿಳ್ಕೊಳ್ಳಿ. ನೀವು GST ಅಂಡರಲ್ಲಿ ರಿಜಿಸ್ಟರ್ ಆಗಿದ್ದೀರಾ, ನಾನು ಸೆಲ್ಲರ್ ಅಂತ ತಿಳ್ಕೊಳ್ಳಿ, ನಾನು GST ಅಂಡರಲ್ಲಿ ರಿಜಿಸ್ಟರ್ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಪರ್ಚೇಸ್ ಗೂಡ್ಸ್ ಫ್ರಮ್ ಮೀ, ನೀವು ನನ್ನ ಹತ್ರ ಪರ್ಚೇಸ್ ಮಾಡಿದಾಗ ನಾನು ನಿಮಗೆ ಗೂಡ್ಸ್ನ ಸೇಲ್ ಮಾಡ್ತೀನಿ, ನಿಮ್ಮ ಹತ್ರ ನಾನು ಅಮೌಂಟ್ ಕಲೆಕ್ಟ್ ಮಾಡುವಾಗ ಆ
ಗೂಡ್ಸಿನ ಪ್ರೈಸ್ ನೀವೇನು ಪರ್ಚೇಸ್ ಮಾಡಿದ್ರಲ್ಲ ಆ ಗೂಡಿನ ಪ್ರೈಸ್ ಅದ್ರ ಜೊತೆಗೆ ನಾನು ಜಿ ಎಸ್ ಟಿಯಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಜಿ ಎಸ್ ಟಿನೂ ಕಲೆಕ್ಟ್ ಮಾಡ್ತೀನಿ. ಬಟ್ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ನಾನೇನು ಮಾಡ್ತೀನಿ ಅಂದರೆ ಸೆಲ್ಲರ್ ಆದನು ಡೈರೆಕ್ಟಾಗಿ ನಾನು ನಾನೇನು ಮಾಡ್ತೀನಿ ಆ ಜಿ ಎಸ್ ಟಿ ನಿಮ್ಮಿಂದ ಕಲೆಕ್ಟ್ ಮಾಡಿದ್ದು ಐ ವಿಲ್ ಡೆಪಾಸಿಟ್ ಇಟ್ ಟು ದ ಗೌರ್ಮೆಂಟಿಗೆ ನಾನು ಡೆಪಾಸಿಟ್ ಮಾಡ್ತೀನಿ. ಇದು ಒಂದು ಕೇಸ್ ಯೂಶ್ವಲ್ ಆಗಿ ನಡೆಯುವಂಥದ್ದು. ಈಗ ಐ ಆಮ್ ದ ಸೆಲ್ಲರ್, ನಾನು ಜಿ ಎಸ್ ಟಿ ಅಂಡರ್ ರಿಜಿಸ್ಟರ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ನೀವು ರಿಜಿಸ್ಟರ್ ಆಗಿರ, ಯು ಹ್ಯಾವ್ ಬಯರ್, ನೀವು ಜಿ ಎಸ್ ಟಿ ಅಂಡರ್ ರಿಜಿಸ್ಟರ್ ಆಗಿರ. ಈಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಹತ್ರ ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ನೀವು ನನಗೆ ಪೇ ಮಾಡುವಾಗ, ಯಾಕಂದರೆ ಗೂಡ್ಸಿಗೆ ನೀವು ಪೇ ಮಾಡಲೇಬೇಕು, ಗೂಡ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ ನೀವು ನನಗೆ ಪೇ ಮಾಡುವಾಗ ಯು ವಿಲ್ ಪೇ ಓನ್ಲಿ ದ ವ್ಯಾಲ್ಯೂ ಆಫ್ ಗೂಡ್ಸಿನ ಪ್ರೈಸ್ ಮಾತ್ರ ನನಗೆ ಪೇ ಮಾಡುವಂಥದ್ದು, ಜಿ ಎಸ್ ಟಿ ಪೇ ಮಾಡಲ್ಲ. ಯಾಕೆ ಜಿ ಎಸ್ ಟಿ ಪೇ ಮಾಡಲ್ಲ ಅಂದರೆ ಸೆಲ್ಲರ್ ಆದವನು ಅಂದರೆ ನಾನು ಜಿ ಎಸ್ ಟಿ ಅಂಡರ್ ರಿಜಿಸ್ಟರ್ ಆಗಿಲ್ಲ, ಸೊ ನನ್ನ ಹತ್ರ ನೀವು ಕೊಡಲ್ಲ. ಹಾಗಾದರೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಅಂದರೆ ಬೈಯರೇ ಏನು ಮಾಡ್ತಾನಂದರೆ ಸೆಲ್ಲರಿಗೆ ಅವ್ನು ರಿಜಿಸ್ಟರ್ ಆಗದೆ ಇರೋದ್ರಿಂದ ನೀವು ಸೆಲ್ಲರಿಗೆ ಕೊಡಲ್ಲ ಜಿ ಎಸ್ ಟಿ ಅಮೌಂಟ್ನ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೈಯರೇ ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಅಮೌಂಟ್ನ ಕಟ್ತಾನೆ, ಯಾವುದಂದ್ರೆ ಜಿ ಎಸ್ ಟಿ ಅಮೌಂಟ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಒಂದು ಸೆಲ್ಲರ್ ರಿಜಿಸ್ಟರ್ ಆದರೆ ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೆಲ್ಲರ್ ಆದವನು ಪೇಮೆಂಟ್ ತಗೊಳ್ಳುವಾಗ ಜಿ ಎಸ್ ಟಿ ಕೂಡ ಕಲೆಕ್ಟ್ ಮಾಡ್ತಾನೆ, ಹಾಗೆ ಸೆಲ್ಲರೇ ಜಿ ಎಸ್ ಟಿ ಅಮೌಂಟ್ನ ಗೌರ್ಮೆಂಟಿಗೆ ಕಟ್ತಾನೆ. ಸೆಲ್ಲರ್ ಎಲ್ಲರೂ ಜಿ ಎಸ್ ಟಿ ಅಂಡರ್ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ಬೈಯರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬರೀ ಗೂಡ್ಸಿನ ವ್ಯಾಲ್ಯೂ ಮಾತ್ರ ಕೊಡ್ತಾನೆ, ಜಿ ಎಸ್ ಟಿ ಅಮೌಂಟ್ ಅಂದರೆ ಟ್ಯಾಕ್ಸ್ನ ಸೆಲ್ಲರಿಗೆ ಕೊಡಲ್ಲ. ಯಾಕಂದರೆ ಸೆಲ್ಲರ್ ಅದನ್ನು ಜಿ ಎಸ್ ಟಿ ಅಂಡರಲ್ಲಿ ರಿಜಿಸ್ಟರ್ ಆಗಿರಲ್ಲ, ಹಾಗಾಗಿ ಸೆಲ್ಲರ್ ಜಿ ಎಸ್ ಟಿ ಕಲೆಕ್ಟ್ ಮಾಡೋಕ್ಕೆ ಹಕ್ಕಿರಲ್ಲ, ಬೈಯರ್ ಕೂಡ ಟ್ಯಾಕ್ಸ್ ಅಮೌಂಟ್ ಕೊಡಲ್ಲ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ವೆನ್ ದ ಸೆಲ್ಲರ್ ಈಸ್ ಆನ್ ಅನ್ರಿಜಿಸ್ಟರ್ಡ್ ಡೀಲರ್ ಅಂಡರ್ ಜಿ ಎಸ್ ಟಿ, ಸೆಲ್ಲರ್ ಜಿ ಎಸ್ ಟಿ ಅಂಡರಲ್ಲಿ ಅನ್ರಿಜಿಸ್ಟರ್ಡ್ ಆದರೆ ಅವಾಗ ಬೈಯರೇ ಟ್ಯಾಕ್ಸ್ನ ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಕಟ್ತಾನೆ. ಯಾವ ಸಂದರ್ಭದಲ್ಲಿ ಬೈಯರ್ ಟ್ಯಾಕ್ಸ್ನ ಡೈರೆಕ್ಟಾಗಿ ಗೌರ್ಮೆಂಟಿಗೆ ಕಟ್ತಾನಲ್ಲ, ವೆನ್ ದ ಸೆಲ್ಲರ್ ಈಸ್ ಅನ್ರಿಜಿಸ್ಟರ್ಡ್, ಯಾವಾಗ ಸೆಲ್ಲರ್ ಅನ್ರಿಜಿಸ್ಟರ್ಡ್ ಇದ್ದಾನೆ ಅಥವಾ ಸೆಲ್ಲರ್ ಅದನ್ನು ಜಿ ಎಸ್ ಟಿ ಅಂಡರ್ ರಿಜಿಸ್ಟರ್ ಆಗಿರಲ್ಲ, ಆ ಸಂದರ್ಭದಲ್ಲಿ ಬೈಯರ್ ಏನು ಮಾಡ್ತಾನೆ ಅಂದರೆ ಟ್ಯಾಕ್ಸ್ ಅಮೌಂಟ್ನ ಸೆಲ್ಲರಿಗೆ ಕೊಡೋ ಬದಲಾಗಿ ಅವನೇನು ಮಾಡ್ತಾನೆ ಡೈರೆಕ್ಟಾಗಿ ತಾನು ಪರ್ಚೇಸ್ ಮಾಡಿರೋ ಗೂಡ್ಸ್ ಮೇಲೆ ಅವನೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾನೆ. ಈ ಪ್ರೊಸೆಸ್ನ ನಾವೇನಂತ ಕರಿತೀವಿ ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಬಟ್ ನೀವು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಪ್ಲೈ ಆಗೋದು ಪರ್ಚೇಸ್ ಮೇಲೆ. ಸೊ ಈ ರೀತಿ ಟ್ರಾನ್ಸಾಕ್ಷನ್ ಬಂದರೆ ಇನ್ವರ್ಡ್ ಸಪ್ಲೈ ಆನ್ ವಿಚ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಈಸ್ ಅಪ್ಲಿಕೇಬಲ್, ಅವಾಗ ನೀವನ್ನ ಕನ್ಸಿಡರ್ ಮಾಡಬಾರ್ದು, ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಪರ್ಚೇಸ್ ಮಾಡ್ಯಾರೆ ಅಂತ ಕೊಟ್ಟಿದ್ದೆ ಆದರೆ ಅದನ್ನ ನಾವೇನು ಮಾಡಬೇಕಂದ್ರೆ ಎಕ್ಸ್ಕ್ಲೂಡ್ ಮಾಡಬೇಕು. ಒನ್ಸ್ ಅಗೇನ್, ಒಂದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಪ್ಲೈ ಆಗೋದು ಪರ್ಚೇಸ್ ಮೇಲೆ ಒಂದು, ಸೆಕೆಂಡ್ ಒನ್ ನಿಮಗೆ ಇನ್ವರ್ಡ್ ಸಪ್ಲೈ ಅಂತ ಕೊಟ್ಟರೆ ಅದನ್ನು ಕೂಡ ನಾವೇನು ಮಾಡಬೇಕಂದ್ರೆ ಎಕ್ಸ್ಕ್ಲೂಡ್ ಮಾಡಬೇಕು. ಪರ್ಚೇಸ್ ಆರ್ ಇಂಪೋರ್ಟ್ ಫ್ರಮ್ SEZ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್, FTZ, EHTP, STP. ನೋಡಿ ಈ 5 ಏರಿಯಾಗಳೆಲ್ಲಾದರೂ, ಈ 5 ಏರಿಯಾಗಳು ಇಂಡಿಯಾದಲ್ಲೇ ಇರುವಂಥದ್ದು. ಬಟ್ ಈ 5 ಏರಿಯಾಗಳಿಗೆ ಸಪ್ಲೈ ಮಾಡಿದ್ರೆ, ಸೇಲ್ ಮಾಡಿದ್ರೆ ಅದನ್ನ ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಹಾಸನಲ್ಲಿ SEZ ಯೂನಿಟ್ ಇದೆ ಸ್ಟೂಡೆಂಟ್ಸ್, ಅಲ್ಲೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ನೀವು ಆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ನೀವೇ ಒಬ್ಬ ಹಾಸನಲ್ಲಿ ಡೀಲರ್ ಅಂತ ತಿಳ್ಕೊಳ್ಳಿ, ನೀವು ಅವ್ರಿಗೆ ಕಾಟನ್ ಸಪ್ಲೈ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಬಟ್ಟೆ ಮಾಡೋಕ್ಕೆ ರಾ ಮೆಟೀರಿಯಲ್ ಕಾಟನ್. ಹಾಸನಿನ ಒಬ್ಬ ಡೀಲರ್ ಕಾಟನ್ ಏನು ಮಾಡ್ತಾನೆ ಹಾಸನಲ್ಲಿರೋ SEZಗೆ ಸಪ್ಲೈ ಮಾಡ್ದ. ಈಗ ಹಾಸನಲ್ಲಿರೋ SEZಗೆ ಸಪ್ಲೈ ಮಾಡಿದವಾಗ ಅದು ಇಂಟ್ರಾಸ್ಟೇಟ್ ಆಗಲ್ಲ, SEZಗೆ ಏನೇ ಸೇಲ್ ಮಾಡಿದ್ರು ಎಕ್ಸ್ಪೋರ್ಟ್ ಆಗುತ್ತೆ. ಅದೇ ರೀತಿ SEZ ಇಂದ ಏನೇ ನೀವು ಪರ್ಚೇಸ್ ಮಾಡಿದ್ರೆ, SEZ ಆಗಿರ್ಬೋದು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಆಗಿರ್ಬೋದು, FTZ, EHTP, STP, ಈ ಏರಿಯಾಸಿಂದ ನೀವು ಏನೇ ಪರ್ಚೇಸ್ ಮಾಡಿದ್ರು ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಇಂಪೋರ್ಟ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. SEZ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ, ನೀವು ಅಲ್ಲಿಂದ ಒಂದು 10 ಶರ್ಟ್ನ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಹಾಸನಲ್ಲಿ SEZ ಇದೆ, ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಈ ಗಾರ್ಮೆಂಟ್ ಫ್ಯಾಕ್ಟ್ರಿಯಿಂದ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 10 ಶರ್ಟ್ನ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಹಾಸನದಲ್ಲಿರೋ ನಿಮ್ಮದೇ ಬಟ್ಟೆ ಅಂಗಡಿಗೆ ಒಂದು 10 ಶರ್ಟ್ ಪರ್ಚೇಸ್ ಮಾಡಿದ್ರಿ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಇನ್ವರ್ಡ್ ಸಪ್ಲೈ ಅಂದರೆ ಪರ್ಚೇಸ್ ಆಗುತ್ತೆ. ಬಟ್ ಯಾವ ರೀತಿ ಪರ್ಚೇಸ್ ಆಗುತ್ತೆ ಅಂತ ಹೇಳಿದ್ರೆ ಇಂಪೋರ್ಟ್ ಆಗುತ್ತೆ. ಅದೇ ನೀವು ಯಾವುದೋ ಒಂದು ಬೇರೆ ಏರಿಯಾದಲ್ಲಿ, ಈಗ ಮಂಗಳೂರಲ್ಲಿರೋ ಒಂದು ಫ್ಯಾಕ್ಟ್ರಿಯಿಂದ, ಗಾರ್ಮೆಂಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅವಾಗ ಅದು ನಿಮಗೆ ನಾರ್ಮಲ್ ಪರ್ಚೇಸಸ್, ಅದು ಯೂಶುವಲ್ ಪರ್ಚೇಸ್. ಅದೇ SEZ ಯೂನಿಟ್, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್, FTZ, EHTP, STP, ಈ ಏರಿಯಾಸಿಂದ ಏನೇ ಪರ್ಚೇಸ್ ಮಾಡಿದ್ರು ಇಂಪೋರ್ಟ್ ಆಗುತ್ತೆ. ಈ ಏರಿಯಾಸಿಗೆ ಏನೇ ಸೇಲ್ ಮಾಡಿದ್ರು ಎಕ್ಸ್ಪೋರ್ಟ್ ಆಗುತ್ತೆ. in this way you remember. Goods sent to job worker and goods returned by job worker. So ಈ goods sent to job worker, CRM companies ಗೆ they got a order for 1000 shirts.
ಸೊ 1000 ಶರ್ಟ್ಸ್ ನಾವು ರೆಡಿ ಮಾಡಿದ್ರು, ಬಟನ್ಸ್ ಹಾಕ್ಲಿಕ್ಕೆ ಜಾಬ್ ವರ್ಕರಿಗೆ ಕಳಿಸಿದ್ರು. ಸೊ ಒಬ್ಬ ಜಾಬ್ ವರ್ಕರ್ ಏನ್ ಮಾಡ್ತಾನಂದ್ರೆ ಆ 1000 ಶರ್ಟಿಗೆ ಬಟನ್ ಹಾಕ್ದ, ಬಟನ್ ಹಾಕಿ ರಿಟರ್ನ್ ಕಂಪ್ನಿಗೆ ಕಳಿಸ್ತಾ ಇದ್ದಾನೆ. ಸೊ ಇಫ್ ದ ಜಾಬ್ ವರ್ಕರ್ ರಿಟರ್ನ್ಸ್ ದ ಗೂಡ್ಸ್, ಜಾಬ್ ವರ್ಕರ್ ಗೂಡ್ನ ರಿಟರ್ನ್ ಮಾಡಿದ್ರೆ ಅವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಔಟ್ವರ್ಡ್ ಸೇಲ್ ಅಲ್ಲ, ಔಟ್ವರ್ಡ್ ಸಪ್ಲೈ ಅಲ್ಲ, ಇನ್ವರ್ಡ್ ಸಪ್ಲೈ ಆಗುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಇನ್ವರ್ಡ್ ಸಪ್ಲೈ. ರಿಮೆಂಬರ್ ದಿಸ್, ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈಗ ಅವನ್ನೆಲ್ಲರೂ ಬಟನ್ ಹಾಕಿ ಜಾಬ್ ವರ್ಕರ್ ಪ್ಲೇಸ್ ಇಂದನೇ ಬೇರೊಬ್ಬನಿಗೆ ಸೇಲ್ ಆಯ್ತು ಅಂತ ಹೇಳಿದ್ರೆ ಔಟ್ವರ್ಡ್ ಸಪ್ಲೈ. ಜಾಬ್ ವರ್ಕರ್ ಎಲ್ಲಾದ್ರೂ ಬಟನ್ ಹಾಕಿ ರಿಟರ್ನ್ ರಿಜಿಸ್ಟರ್ಡ್ ಡೀಲರ್ಗೆ ವಾಪಸ್ ಕಳಿಸಿದ್ರೆ ಇನ್ವರ್ಡ್ ಸಪ್ಲೈ ಆಗುತ್ತೆ. ದಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಆಲ್ ಇನ್ವರ್ಡ್ ಸಪ್ಲೈಸ್, ಆ 5 ಪಾಯಿಂಟ್ಸ್ ಬಿಟ್ಟು ಬೇರೆ ಯಾವುದೇ ಪರ್ಚೇಸ್ ಆದರೂ ನಾವೇನು ಮಾಡಬೇಕಾಗತ್ತಂದ್ರೆ ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ರಿಮೆಂಬರ್ ದಿಸ್ ಫಾರ್ಮ್ಯಾಟ್ ಸ್ಟೂಡೆಂಟ್ಸ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಅಗ್ರಿಗೇಟ್ ಅನ್ನೋ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ವಿ ಕನ್ಸಿಡರ್ ಓನ್ಲಿ ದ ಸೇಲ್ಸ್, ಪರ್ಚೇಸ್ ಕನ್ಸಿಡರ್ ಮಾಡಲ್ಲ. ದ ಟರ್ಮಿನಾಲಜಿ ಯೂಸ್ಡ್ ಫಾರ್ ಸೇಲ್ಸ್ ಅಂಡರ್ GST ಇಸ್ ಔಟ್ವರ್ಡ್ ಸಪ್ಲೈ ಅಂತ ಟ್ರೀಟ್ ಮಾಡ್ತೀವಿ. ಔಟ್ವರ್ಡ್ ಸಪ್ಲೈ ಅಂತ ಹೇಳಿಬಿಟ್ಟು ಆ ಟರ್ಮಿನಾಲಜಿನ ಸೇಲ್ಸಿಗೆ ಯೂಸ್ ಮಾಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ GST ಆಕ್ಟ್ ಅಂಡರಲ್ಲಿ.